ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಶಲ್ಯನಿಗೂ ಯುಧಿಷ್ಠಿರನಿಗೂ ಯುದ್ಧವು ಎಂಬ 15ನೆಯ ಅಧ್ಯಾಯಕ್ಕೆ ಸ್ವಾಗತ. ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ಮಹಾರಾಜ, ಕೇಳು. ಆಮೇಲೆ ನಿನ್ನ ಸೇನೆಯು ಶಲ್ಯನನ್ನು ಮುಂದಿಟ್ಟುಕೊಂಡು ತಿರುಗಿ ಮಹಾರಭಸದಿಂದ ಪಾಂಡವರನ್ನು ಎದುರಿಸಿತು. ಪಾಂಡವರಿಂದ ಬಹಳವಾಗಿ ನೊಂದಿದ್ದ ನಿನ್ನವರೆಲ್ಲರೂ ಯುದ್ಧಾವೇಶದಿಂದ ಮುಂದೆ ಬಿದ್ದರು. ಇವರ ಸಂಖ್ಯೆಯು ಹೆಚ್ಚಾಗಿದ್ದುದರಿಂದ ಕ್ಷಣಮಾತ್ರದಲ್ಲಿ ಪಾಂಡವರ ಸೈನ್ಯವನ್ನು ಕಲಗಿಸಿಬಿಟ್ಟರು. ಅವರ ಕೊಲೆಗೆ ಸಿಕ್ಕಿ ನೊಂದ ಪಾಂಡವ ಸೈನಿಕರು ಕೃಷ್ಣಾರ್ಜುನರಿಬ್ಬರು ನೋಡುತ್ತಿದ್ದ ಹಾಗೆಯೇ ಕ್ಷಣಮಾತ್ರದಲ್ಲಿ ಯುದ್ಧಕ್ಕೆ ಎದೆಗೊಟ್ಟು ನಿಲ್ಲಲಾರದೆ ಹಿಂತಿರುಗುತ್ತಿದ್ದರು. ಆಗ ಅರ್ಜುನನು ಕೋಪಗೊಂಡು ಕೃಪನನ್ನು, ಕೃತವರ್ಮನನ್ನು, ಅವರ ಅನುಚರರನ್ನು ಬಾಣ ಸಮೂಹದಿಂದ ಮುಚ್ಚಿದನು. ಸಹದೇವನು ಶಕುನಿಯನ್ನು, ಅವನ ಸೈನ್ಯಗಳನ್ನು ಬಾಣಗಳಿಂದ ತಡೆಯುತ್ತಿದ್ದನು. ನಕುಲನು ಅವನ ಪಕ್ಕದಲ್ಲಿಯೇ ಇದ್ದು ಶಲ್ಯನನ್ನು ಎದುರಿಸಿದನು. ಉಪಪಾಂಡವರು, ಇತರ ರಾಜರು ನಮ್ಮ ಪಕ್ಷದ ಬೇರೆ ಅನೇಕ ರಾಜರನ್ನು ಎದುರಿಸಿದರು. ಶಿಖಂಡಿಯು ಅಶ್ವತ್ಥಾಮನನ್ನು, ಭೀಮನು ಗದಾಪಾಣಿಯಾಗಿ ದುರ್ಯೋಧನನನ್ನು ಎದುರಿಸಿದರು. ಕುಂತಿ ಪುತ್ರನಾದ ಯುಧಿಷ್ಠಿರನು ಸೇನಾ ಸಮೇತನಾದ ಶಲ್ಯನೊಡನೆ ಯುದ್ಧಕ್ಕೆ ನಿಂತನು. ಹೀಗೆ ಅಲ್ಲಲ್ಲಿ ಬೇರೆ ಬೇರೆಯಾಗಿ ಒಬ್ಬರಿಗೊಬ್ಬರು ಕೈಕಲೆತರು. ನಮ್ಮವರು ನಮ್ಮ ಶತ್ರುಗಳ ಕಡೆಯವರು ಆ ಯುದ್ಧದಿಂದ ಹಿಂತಿರುಗಬಾರದೆಂದು ಸಂಕಲ್ಪಿಸಿ ಪ್ರಬಲ ಯುದ್ಧಕ್ಕೆ ತೊಡಗಿದರು. ಆಗ ಶಲ್ಯನು ಏಕಾಕಿಯಾಗಿದ್ದೇ ಪಾಂಡವರ ಎಲ್ಲಾ ಸೈನ್ಯಗಳನ್ನು ಎದುರಿಸಿ ತೋರಿಸಿದ ಸಾಹಸವು ಅತಿ ಮಹತ್ತಾಗಿ ತೋರಿತು. ಆಗ ಶಲ್ಯನು ಚಂದ್ರನ ಬಳಿಯಲ್ಲಿರುವ ಶನಿಗ್ರಹದಂತೆ ಧರ್ಮರಾಜನಿಗೆ ಸಮೀಪವಾಗಿರುತ್ತಿದ್ದನು. ವಿಷಸರ್ಪಗಳಿಗೆ ಸಮಾನವಾದ ಬಾಣಗಳಿಂದ ಶಲ್ಯನು ಧರ್ಮರಾಜನನ್ನು ಪೀಡಿಸಿದ ಮೇಲೆ ಭೀಮನನ್ನು ಎದುರಿಸಿ ಅವನ ಮೇಲೆ ಬಾಣ ವರ್ಷಗಳನ್ನು ಕರೆದನು. ಆಗ ಶಲ್ಯನು ತೋರಿಸಿದ ಅಸ್ತ್ರಚಾತುರ್ಯವನ್ನು, ಅವನ ಹಸ್ತಲಾಘವವನ್ನು ನಿನ್ನ ಮತ್ತು ಪಾಂಡವರ ಸೈನ್ಯಗಳೆಲ್ಲ ಆಶ್ಚರ್ಯದಿಂದ ಕೊಂಡಾಡಿದವು. ಶಲ್ಯನ ಬಾಣಗಳಿಂದ ಬಹಳವಾಗಿ ನೊಂದ ಪಾಂಡವ ಸೈನ್ಯಗಳು ರಣರಂಗವನ್ನು ಬಿಟ್ಟು ಓಡಲಾರಂಭಿಸಿದವು. ಧರ್ಮರಾಜನು ಎಷ್ಟೇ ವಿಧದಿಂದ ಕೂಗಿ ಕರೆದರೂ ಅವು ಹಿಂತಿರುಗಲಿಲ್ಲ. ಹೀಗೆ ನಿನ್ನ ಸೈನ್ಯಗಳಿಗೆ ಶಲ್ಯನಿಂದ ಉಂಟಾದ ಕೊಲೆಯನ್ನು ನೋಡಿ ಧರ್ಮರಾಜನಿಗೆ ಮೈ ತಿಳಿಯದಷ್ಟು ಕೋಪ ಉಂಟಾಯಿತು. ಆಗ ಅವನು ಈ ಯುದ್ಧದಲ್ಲಿ ತನಗೆ ಜಯವಾದರೂ ಆಗಲಿ ವಧವಾದರೂ ಆಗಲಿ ಎಂಬ ಒಂದೇ ದೃಢ ಬುದ್ಧಿಯಿಂದ ಪೌರುಷವನ್ನು ಅವಲಂಬಿಸಿ ಶಲ್ಯನನ್ನು ಬಾಣಗಳಿಂದ ಹೊಡೆಯುತ್ತಾ ಇತ್ತಲಾಗಿ ತನ್ನ ಸಹೋದರರನ್ನು ಕೃಷ್ಣನನ್ನು ಕುರಿತು ಹೀಗೆಂದು ಹೇಳುವನು. ಓ ಸಹೋದರರೇ, ಇದಕ್ಕೆ ಮೊದಲು ಕೌರವನಿಗಾಗಿ ನಮ್ಮನ್ನು ಎದುರಿಸಿದ ಭೀಷ್ಮ, ದ್ರೋಣ, ಕರ್ಣರು, ಇತರ ರಾಜರು ನಮ್ಮಿಂದ ಹತರಾದರು. ಆಗ ನೀವೆಲ್ಲರೂ ನಿಮ್ಮ ನಿಮ್ಮ ಪಾಲಿಗೂ ಉತ್ಸಾಹಕ್ಕೂ ತಕ್ಕಂತೆ ನಿಮ್ಮ ಪೌರುಷಗಳನ್ನು ತೋರಿಸಿದಿರಿ. ನಿಮ್ಮ ಪಾಲಿಗೆ ಬಿದ್ದ ಕಾರ್ಯಗಳನ್ನೆಲ್ಲ ನೀವು ನೆರವೇರಿಸಿದಿರಿ. ಈಗ ನನ್ನ ಪಾಲಿಗೆ ಉಳಿದಿರುವವನು ಮಹಾರಥನಾದ ಈ ಶಲ್ಯನೊಬ್ಬನೇ. ಈಗ ನಾನು ಯುದ್ಧದಲ್ಲಿ ಈ ಮದ್ರರಾಜನನ್ನು ಕೊಲ್ಲಬೇಕಾಗಿರುವುದು. ಈ ಕಾರ್ಯವನ್ನು ನಡೆಸುವ ವಿಷಯದಲ್ಲಿ ನನ್ನ ಉದ್ದೇಶವೇನೋ ಅದನ್ನೆಲ್ಲ ಈಗ ನಿಮಗೆ ತಿಳಿಸುವೆನು. ಯುದ್ಧದಲ್ಲಿ ದೇವೇಂದ್ರನಿಗೂ ಅಜೇಯರೆನಿಸಿದ ಈ ನಕುಲ ಸಹದೇವರಿಬ್ಬರು ನನಗೆ ಚಕ್ರ ರಕ್ಷಕರಾಗಿರಲಿ. ಇವರು ಕ್ಷತ್ರ ಧರ್ಮವನ್ನು ಮುಂದಿಟ್ಟುಕೊಂಡು ಶಲ್ಯನನ್ನು ತಮ್ಮ ಮಾವನೆಂಬ ದಾಕ್ಷಿಣ್ಯವನ್ನಿಡದೆ ಅವನನ್ನು ಎದುರಿಸಿ ನನಗಾಗಿ ಮನಸ್ಸಿಟ್ಟು ಯುದ್ಧ ಮಾಡಬೇಕು. ಈ ಯುದ್ಧದಲ್ಲಿ ಶಲ್ಯನಾದರೂ ನನ್ನನ್ನು ಕೊಲ್ಲಲಿ, ನನ್ನಿಂದಾದರೂ ಅವನು ಸಾಯಲಿ. ಎಲೈ ವೀರರೇ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಸತ್ಯವಾದ ಈ ನನ್ನ ಮಾತನ್ನು ನೀವು ಕಿವಿಗೊಟ್ಟು ಕೇಳಿರಿ. ನಾನು ಕ್ಷತ್ರ ಧರ್ಮವನ್ನು ಅನುಸರಿಸಿ ಈಗ ನನ್ನ ಮಾವನೊಡನೆ ಯುದ್ಧಕ್ಕೆ ನಿಲ್ಲುವೆನು. ಈ ಕಾರ್ಯವು ನನ್ನ ಪಾಲಿಗೆ ಸೇರಿರುವುದು. ಜಯವಾದರೂ ಅಥವಾ ಪರಾಜಯವಾದರೂ ಆಗಲಿ, ನಾನೇನು ಅದನ್ನು ಮಾಡಿಯೇ ತೀರಬೇಕು. ನನಗೂ ಅವನಿಗೂ ವಿಶೇಷವಾದ ಶಸ್ತ್ರ ಸಮೃದ್ಧಿಯುಂಟು. ಎಲ್ಲ ಯುದ್ಧೋಪಕರಣಗಳು ಸಮೃದ್ಧವಾಗಿರುವವು. ರಥವನ್ನು ಸಿದ್ಧಪಡಿಸತಕ್ಕವರು ಶಾಸ್ತ್ರೀಯವಾಗಿ ಎಲ್ಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿಡಲಿ. ಸಾತ್ವಿಕೆಯು ನನ್ನ ಬಲಪಾರ್ಶ್ವದಲ್ಲಿಯೂ, ಧೃಷ್ಟದ್ಯುಮ್ನನು ಎಡಪಾರ್ಶ್ವದಲ್ಲಿಯೂ, ಅರ್ಜುನನು ನನ್ನ ಹಿಂಭಾಗದಲ್ಲಿಯೂ ನನಗೆ ರಕ್ಷಕರಾಗಿರಲಿ. ಶಸ್ತ್ರಧಾರಿಗಳಲ್ಲಿ ಮೇಲೆನಿಸಿದ ಭೀಮನು ನನ್ನ ಮುಂಭಾಗದಲ್ಲಿ ನಿಲ್ಲಲಿ. ಹೀಗೆ ನೀವೆಲ್ಲರೂ ಸಿದ್ಧರಾದರೆ ಶಲ್ಯನಿಗಿಂತಲೂ ನಾನು ಎಷ್ಟೋ ಪಾಲು ಮೇಲೆನಿಸುವೆನು ಎಂದನು. ಒಡನೆಯೇ ಧರ್ಮರಾಜನ ಇಷ್ಟದಂತೆ ಅವರವರು ತಮ್ಮ ಸೈನ್ಯಗಳೊಡನೆ ಸಿದ್ಧರಾದರು. ತಿರುಗಿ ಸೈನ್ಯಗಳಿಗೆಲ್ಲ ಮಹತ್ತಾದ ಹರ್ಷೋತ್ಸಾಹಗಳುಂಟಾದವು.
ಅದರಲ್ಲಿಯೂ ಪಾಂಚಾಲರು, ಸೋಮಕರು, ಮತ್ಸ್ಯರು ಬಹಳ ಸಂತೋಷಗೊಂಡರು. ಧರ್ಮರಾಜನ ಪ್ರತಿಜ್ಞೆಯನ್ನು ಎಲ್ಲರೂ ಕೊಂಡಾಡಿದರು. ಶಂಖ, ಭೇರಿ, ಪುಷ್ಕರಾದಿ ವಾದ್ಯಗಳು ನಾನಾ ಕಡೆಗಳಿಂದ ಮೊಳಗಿದವು. ಪಾಂಚಾಲರು ಸಿಂಹನಾದವನ್ನು ಮಾಡಿದರು. ಎಲ್ಲರೂ ಆತುರದಿಂದ ಶಲ್ಯನನ್ನು ಎದುರಿಸಿ ಹೊರಟರು. ಅತ್ತಲಾಗಿ ಕೌರವರು ಕೂಡ ಉತ್ಸಾಹದಿಂದ ಸಿಂಹನಾದಗಳನ್ನು ಮಾಡುತ್ತಾ ಬಂದರು. ಆನೆಗಳ ಘಂಟಾ ಧ್ವನಿ, ಸೂರ್ಯ ಧ್ವನಿ, ಶಂಖ ಧ್ವನಿ ಇವೆಲ್ಲ ಸಮಸ್ತ ಪ್ರದೇಶವನ್ನು ತುಂಬಿ ಪ್ರತಿಧ್ವನಿಯನ್ನುಂಟು ಮಾಡುತ್ತಿದ್ದವು. ಪಾಂಡವರ ಪ್ರಬಲ ಸೈನ್ಯಗಳು ಬರುವುದನ್ನು ನೋಡಿಯೂ ನಿನ್ನ ಮಗನು ಶಲ್ಯನು ಎದೆಗುಂದದೆ ಸಂತೋಷದಿಂದ ಅವರನ್ನು ಎದುರಿಸಿದರು. ಅವರಿಬ್ಬರು ಉದಯಾಸ್ತ ಪರ್ವತಗಳೆರಡು ಮಹಾಮೇಘಗಳಿಗೆ ಎದಿರಾಗಿ ನಿಲ್ಲುವಂತೆ ಸೈನ್ಯಗಳಿಗೆದಿರಾಗಿ ನಿಶ್ಚಲವಾಗಿ ನಿಂತಿದ್ದರು. ಆಗ ಶಲ್ಯನು ಶಂಬರಾಸುರನನ್ನು ಇಂದ್ರನು ಹೇಗೋ ಹಾಗೆ ಧರ್ಮರಾಜನನ್ನು ಬಾಣಗಳಿಂದ ಮುಚ್ಚಿದನು. ಅದರಂತೆಯೇ ದುರ್ಯೋಧನನು ಧನುಸ್ಸನ್ನು ಕೈಗೆತ್ತಿಕೊಂಡು ತನಗೆ ದ್ರೋಣಾಚಾರ್ಯನಿಂದ ಉಪದಿಷ್ಟವಾದ ನಾನಾ ಬಗೆಯ ಶಸ್ತ್ರ ಚಮತ್ಕಾರಗಳನ್ನೆಲ್ಲ ತೋರಿಸುತ್ತಾ ಪಾಂಡವರ ಮೇಲೆ ವಿಧ ವಿಧವಾದ ಹಸ್ತಲಾಘವದಿಂದ ಚಮತ್ಕಾರವಾಗಿ ಬಾಣವರ್ಷವನ್ನು ಕರೆಯುತ್ತಿದ್ದನು. ದುರ್ಯೋಧನನು ರಣರಂಗದಲ್ಲಿ ಸಂಚರಿಸುತ್ತಿರುವಾಗ ಅವನ ಸುಳಿವನ್ನು ಕಂಡರಿಯುವುದೇ ಶತ್ರುಗಳಿಗೆ ಕಷ್ಟವಾಯಿತು. ಧರ್ಮರಾಜ ಶಲ್ಯರಿಬ್ಬರು ವಿವಿಧ ಬಾಣಗಳಿಂದ ಒಬ್ಬರನ್ನೊಬ್ಬರು ಹೊಡೆಯುತ್ತಾ ಮಾಂಸಕ್ಕಾಗಿ ಹೋರಾಡುವ ಎರಡು ಹುಲಿಗಳಂತೆ ಪರಾಕ್ರಮವನ್ನು ತೋರಿಸುತ್ತಿದ್ದರು. ಭೀಮನು ನಿನ್ನ ಮಗನೊಡನೆ ಕೈಕಲಿತು ಯುದ್ಧ ಮಾಡುತ್ತಿದ್ದನು. ಧೃಷ್ಟದ್ಯುಮ್ನನು, ಸಾತ್ಯಕಿಯು, ನಕುಲ, ಸಹದೇವರು, ಶಕುನಿ ಮೊದಲಾದ ನಮ್ಮ ಕಡೆಯ ವೀರರನ್ನು ಎದುರಿಸಿ ಹೊಡೆಯುತ್ತಿದ್ದರು. ರಾಜ, ನಿನ್ನ ದುರಾಲೋಚನೆಯ ಫಲವಾಗಿ ನಮಗೂ ಈ ಪಾಂಡವರಿಗೂ ತಿರುಗಿ ಪ್ರಬಲ ಯುದ್ಧವು ಪ್ರಾರಂಭವಾಯಿತು. ದುರ್ಯೋಧನನು ಭೀಮನ ಧ್ವಜವನ್ನು ಬಾಣಗಳಿಂದ ಕತ್ತರಿಸಿ ಕೆಡಹಿದನು. ಚಿನ್ನದ ಕಟ್ಟುಗಳಿಂದಲೂ ಕಿರುಗೆಜ್ಜೆಗಳಿಂದಲೂ ಮನೋಹರವಾದ ಭೀಮನ ಸಿಂಹ ಧ್ವಜವು ಅವನ ಕಣ್ಣಿದಿರಾಗಿಯೇ ಮುರಿದು ಕೆಳಗೆ ಬಿದ್ದಿತು. ಇಷ್ಟರಲ್ಲಿಯೇ ನಿನ್ನ ಮಗನು ಆನೆಯ ಸೊಂಡಿಲಿನಂತೆ ದೊಡ್ಡದಾದ ಭೀಮನ ಕೈಯಲ್ಲಿದ್ದ ಧನುಸ್ಸನ್ನು ಒಂದು ಕ್ಷುರಾಯುಧದಿಂದ ತುಂಡು ಮಾಡಿದನು. ಧನುಸ್ಸು ಮುರಿದೊಡನೆ ಭೀಮನು ರಥದಲ್ಲಿದ್ದ ಒಂದು ಚಕ್ರಾಯುಧವನ್ನು ತೆಗೆದು ನಿನ್ನ ಮಗನ ಎದೆಗೆ ಗುರಿಯಿಟ್ಟು ಬೀಸಿದನು. ಒಡನೆಯೇ ನಿನ್ನ ಮಗನು ಮೂರ್ಛಿತನಾಗಿ ರಥದಲ್ಲಿಯೇ ಮಲಗಿಬಿಟ್ಟನು. ಹೀಗೆ ದುರ್ಯೋಧನನು ಮೂರ್ಛಿತನಾದ ಸಮಯದಲ್ಲಿ ಭೀಮನು ಆ ಸಾರಥಿಯ ತಲೆಯನ್ನು ಒಂದು ಬಾಣದಿಂದ ಕತ್ತರಿಸಿ ಕೆಡಹಿದನು. ಸಾರಥಿಯು ಸತ್ತೊಡನೆ ಕುದುರೆಗಳು ನಿನ್ನ ಮಗನ ರಥವನ್ನೆಳೆದುಕೊಂಡು ದಿಕ್ಕು ಕೆಟ್ಟು ಓಡಲಾರಂಭಿಸಿದವು. ಆಗ ನಿನ್ನ ಸೈನ್ಯದಲ್ಲಿ ದೊಡ್ಡ ಹಾಹಾಕಾರವೆದ್ದಿತು. ಆಗ ಅಶ್ವತ್ಥಾಮನು, ಕೃಪನು, ಕೃತವರ್ಮನು ನಿನ್ನ ಮಗನನ್ನು ರಕ್ಷಿಸುವುದಕ್ಕಾಗಿ ಆ ರಥವನ್ನು ಹಿಂಬಾಲಿಸಿ ಓಡಿದರು. ಹೀಗೆ ನಮ್ಮ ಸೈನ್ಯಗಳು ಕದಲಿ ಹೋಗಿ ಪದಾತಿಗಳೆಲ್ಲರೂ ಭಯಗೊಂಡಿರುವಾಗ ಅರ್ಜುನನು ಧನುಷ್ಠಂಕಾರ ಮಾಡುತ್ತಾ ಬಂದು ಆ ಸೈನ್ಯಗಳನ್ನೆಲ್ಲ ಬಾಣಗಳಿಂದ ಹೊಡೆಯುತ್ತಾ ಬಂದನು. ಆಗ ಯುಧಿಷ್ಠಿರನು ದಂತದಂತೆ ಬಿಳುಪಾದ ತನ್ನ ರಥಾಶ್ವಗಳನ್ನು ತಾನೇ ನಡೆಸುತ್ತಾ ಅತಿಕೋಪದಿಂದ ಶಲ್ಯನನ್ನೆದುರಿಸಿ ಹೋದನು. ಆಗ ಆ ಯುಧಿಷ್ಠಿರನ ಸ್ಥಿತಿಯು ನಮಗೆ ಆಶ್ಚರ್ಯಕರವಾಗಿ ಕಂಡಿತು. ಮೊದಲು ಎಷ್ಟೋ ಮೃದುವಾಗಿಯೂ ಶಾಂತನಾಗಿಯೋ ಇದ್ದ ಆ ಯುಧಿಷ್ಠಿರನು ಆಗ ಅತಿ ಕ್ರೂರನಂತೆ ತೋರುತ್ತಿದ್ದನು. ಆಗ ಯುಧಿಷ್ಠಿರನು ಕೋಪದಿಂದ ಕಣ್ಣುಗಳನ್ನರಳಿಸಿ ನಡುಗುತ್ತಿರುವ ದೇಹದೊಡನೆ 100,000 ಸಂಖ್ಯೆಯ ಬಾಣಗಳನ್ನು ಬಿಟ್ಟು ನಮ್ಮ ಕಡೆಯ ಯೋಧರನ್ನೆಲ್ಲ ಭೇದಿಸುತ್ತಾ ಬಂದನು. ಆಗ ಆ ಧರ್ಮರಾಜನು ಯಾವ ಯಾವ ಸೈನ್ಯವು ತನಗಿದಿರಾದರೆ ಒಡನೆಯೇ ಆ ಸೈನ್ಯವನ್ನು ವಜ್ರಾಯುಧದಿಂದ ಪರ್ವತಗಳನ್ನು ಕೆಡಹುವಂತೆ ತನ್ನ ಬಾಣಗಳಿಂದ ಕೆಡಹುತ್ತಿದ್ದನು. ಆಗ ಅವನು ರಥಾಶ್ವ ಧ್ವಜಗಳೊಡನೆ ಅನೇಕ ರಥಗಳನ್ನು, ರಥಿಕರನ್ನು, ಬಿರುಗಾಳಿಯು ಮೇಘಗಳನ್ನು ಹೇಗೋ ಹಾಗೆ ತನ್ನ ಬಾಣಗಳಿಂದ ತೂರಿ ಬಿಡುತ್ತಿದ್ದನು. ಕೋಪಗೊಂಡ ಕಾಲರುದ್ರನಂತೆ ರಾವುತರೊಡನೆ ಕುದುರೆಗಳನ್ನು, ಕಾಲಾಳುಗಳನ್ನು ಸಾವಿರಾರು ಸಂಖ್ಯೆಯಿಂದ ಕೊಂದು ಕೆಡಹಿದನು. ಹೀಗೆ ಧರ್ಮರಾಜನು ಬಾಣವರ್ಷಗಳಿಂದ ರಣರಂಗವನ್ನೆಲ್ಲ ಶೂನ್ಯಪ್ರಾಯವಾಗಿ ಮಾಡಿ ನಿಲ್ಲು ನಿಲ್ಲೆಂದು ಹೇಳುತ್ತಾ ಶಲ್ಯನನ್ನು ಎದುರಿಸಿ ಹೋದನು. ಆಗ ಧರ್ಮರಾಜನ ಆರ್ಭಟವನ್ನು ನೋಡಿ ನಮ್ಮವರೆಲ್ಲರಿಗೂ ಮಹಾಭಯ ಉಂಟಾಯಿತು. ಆದರೂ ಹೆದರದೆ ಶಲ್ಯನು ಎದೆಗೊಟ್ಟು ನಿಂತನು. ಇಬ್ಬರು ಎದಿರಾಗಿ ಕೋಪದಿಂದ ಒಬ್ಬರನ್ನೊಬ್ಬರು ಮೂದಲಿಸಿ ಕರೆಯುತ್ತಲೂ ಒಬ್ಬರನ್ನೊಬ್ಬರು ಹೆದರಿಸುತ್ತಲೂ ಯುದ್ಧ ಸೂಚಕವಾಗಿ ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಒಬ್ಬರ ಮೇಲೊಬ್ಬರು ಬಾಣವರ್ಷಗಳನ್ನು ಕರೆದರು. ಇಬ್ಬರ ಮೈಯಲ್ಲಿಯೂ ಬಾಣಗಳು ನಾಟಿಕೊಂಡವು. ಇಬ್ಬರ ಮೈಯಲ್ಲಿಯೂ ರಕ್ತವು ಸುರಿಯುತ್ತಿತ್ತು. ಅವರಿಬ್ಬರು ಪುಷ್ಪಿತಗಳಾದ ಬೂರಗದ ಮತ್ತು ಮುತ್ತುಗದ ಮರಗಳಂತೆ ಕಾಣಿಸುತ್ತಿದ್ದರು. ತಮ್ಮ ತಮ್ಮ ಪ್ರಾಣಗಳನ್ನೇ ಪಣವಾಗಿಟ್ಟುಕೊಂಡು ಯುದ್ಧವೆಂಬ ದ್ಯೂತವನ್ನಾಡುತ್ತಿರುವ ಅವರ ಪರಾಕ್ರಮವನ್ನು ನೋಡಿ ಅವರಲ್ಲಿ ಯಾರಿಗೆ ಜಯವೆಂಬುದನ್ನು ನಿರ್ಧರಿಸಲಾಗದೆ ಸಮಸ್ತ ಸೈನ್ಯಗಳು ಕಳವಳಿಸುತ್ತಿದ್ದವು. ಆಗ ಅಲ್ಲಲ್ಲಿ ಸೈನಿಕರು ತಮ್ಮಲ್ಲಿ ತಾವು ಈಗ ಧರ್ಮರಾಜನು ಶಲ್ಯನನ್ನು ಕೊಂದು ಸಮಸ್ತ ಭೂಮಿಯನ್ನು ತಾನೇ ಅನುಭವಿಸುವನೋ ಅಥವಾ ಶಲ್ಯನೇ ಧರ್ಮರಾಜನನ್ನು ಕೊಂದು ದುರ್ಯೋಧನನಿಗೆ ರಾಜ್ಯವನ್ನು ಕೊಡುವನೋ ಯಾವುದು ನಿಶ್ಚಯವಿಲ್ಲ ಎಂದು ಸಂದೇಹಿಸುತ್ತಿದ್ದರು.
ಆಗ ಧರ್ಮರಾಜನಿಗೆ ಶುಭಸೂಚಕವಾಗಿಯೇ ಹಲವು ನಿಮಿತ್ತಗಳು ಕಂಡುಬಂದವು. ಪ್ರಾಣಿಗಳೆಲ್ಲವೂ ಪ್ರದಕ್ಷಿಣವಾಗಿ ಸುತ್ತಿ ಬಂದವು. ಇಷ್ಟರಲ್ಲಿಯೇ ಶಲ್ಯನು ಯುಧಿಷ್ಠಿರನ ಮೇಲೆ 100 ಬಾಣಗಳನ್ನು ಬಿಟ್ಟು ಒಂದು ಬಾಣದಿಂದ ಅವನ ಧನುಸ್ಸನ್ನು ತುಂಡು ಮಾಡಿದನು. ಒಡನೆಯೇ ಯುಧಿಷ್ಠಿರನು ಬೇರೆ ಬಿಲ್ಲನ್ನು ತೆಗೆದುಕೊಂಡು 300 ಬಾಣಗಳಿಂದ ಶಲ್ಯನನ್ನು ಹೊಡೆದು ಒಂದು ಕ್ಷುರಾಯುಧದಿಂದ ಅವನ ಬಿಲ್ಲನ್ನು ಕತ್ತರಿಸಿದನು. ಮತ್ತು 4 ಬಾಣಗಳಿಂದ ಶಲ್ಯನ 4 ಕುದುರೆಗಳನ್ನು, 2 ತೀಕ್ಷ್ಣ ಬಾಣಗಳಿಂದ ಶಲ್ಯನ ಉಭಯ ಪಕ್ಷದಲ್ಲಿದ್ದ 2 ಸಾರಥಿಗಳನ್ನು, ಒಂದು ಭಲ್ಲಾಯುಧದಿಂದ ಆ ಶಲ್ಯನ ಧ್ವಜವನ್ನು ಕೆಡಗಿ ಬಿಟ್ಟನು. ಆಗ ಶಲ್ಯನಿಗೆ ಉಂಟಾದ ಈ ಭಂಗವನ್ನು ನೋಡಿ ಭಯಪಟ್ಟು ದುರ್ಯೋಧನನ ಸೈನ್ಯಗಳೆಲ್ಲವೂ ಚದರಲಾರಂಭಿಸಿದವು. ಇಷ್ಟರಲ್ಲಿಯೇ ಅಶ್ವತ್ಥಾಮನು ಶಲ್ಯನ ಬಳಿಗೆ ಓಡಿಬಂದು ಅವನನ್ನು ತನ್ನ ರಥಕ್ಕೇರಿಸಿಕೊಂಡು ಬೇಗನೆ ಹಿಂತಿರುಗಿಸಿ ಕರೆದುಕೊಂಡು ಹೋದನು. ಇತ್ತಲಾಗಿ ಧರ್ಮರಾಜನು ಭಯೋತ್ಸಾಹದಿಂದ ಆರ್ಭಟಿಸಿ ಕೂಗುತ್ತಿರುವಾಗಲೇ ಅವರಿಬ್ಬರು ಒಂದು ಮುಹೂರ್ತ ಕಾಲದವರೆಗೆ ಬೇರೆ ಕಡೆಗೆ ಹೋಗಿ ಮರೆಯಾಗಿ ಬಿಟ್ಟರು. ಆಮೇಲೆ ಸ್ವಲ್ಪ ಹೊತ್ತಿನೊಳಗಾಗಿಯೇ ಶಲ್ಯನು ಬೇರೊಂದು ರಥವನ್ನೇರಿಕೊಂಡು ಯುದ್ಧಕ್ಕಾಗಿ ಬಂದನು. ಶಾಸ್ತ್ರ ರೀತಿಯಿಂದ ನಿರ್ಮಿತವಾಗಿಯೂ ಅಚ್ಚ ಬಿಳುಪಾಗಿಯೂ ಮೇಘದಂತೆ ಧ್ವನಿಯುಳ್ಳದ್ದಾಗಿಯೂ ಯಂತ್ರ ಸಾಮಗ್ರಿಗಳಿಂದ ಕೂಡಿದುದಾಗಿಯೂ ನೋಡುವಾಗಲೇ ಶತ್ರುಗಳಿಗೆ ರೋಮಾಂಚನವನ್ನೆಬ್ಬಿಸತಕ್ಕುದಾಗಿಯೂ ಇದ್ದ ಆ ರಥವನ್ನೇರಿ ದೃಢವಾದ ಮತ್ತು ವೇಗವುಳ್ಳ ಹೊಸ ಧನುಸ್ಸನ್ನು ಕೈಯಲ್ಲಿ ಹಿಡಿದು ರಣರಂಗಕ್ಕೆ ಬಂದೊಡನೆ ಧರ್ಮರಾಜನನ್ನು ಒಂದು ತೀವ್ರ ಬಾಣದಿಂದ ಹೊಡೆದು ಸಿಂಹನಾದ ಮಾಡಿದನು. ಮತ್ತು ಪಾಂಡವ ಸೈನ್ಯದಲ್ಲಿದ್ದ ರಾಜರ ಮೇಲೆ ಮೇಘವು ಮಳೆಯನ್ನು ಕರೆಯುವಂತೆ ಬಾಣವರ್ಷದಿಂದ ಮುಚ್ಚಿದನು. 10 ಬಾಣಗಳಿಂದ ಸಾತ್ವಿಕೆಯನ್ನು, 3 ಬಾಣಗಳಿಂದ ಭೀಮ ಸಹದೇವರನ್ನು ಹೊಡೆದು ಧರ್ಮರಾಜನನ್ನು ಬಹಳವಾಗಿ ನೋಯಿಸಿದನು. ಮತ್ತು ಧನುರ್ಧಾರಿಗಳಾದ ಆಯಾ ರಥಿಕರನ್ನೆಲ್ಲ ಅವರ ರಥಾಶ್ವ ಸಾರಥಿಗಳೊಡನೆ ಭೇದಿಸುತ್ತಾ ಕೊಳ್ಳಿಗಳಿಂದ ಆನೆಗಳನ್ನು ತಿವಿಯುವಂತೆ ಅವರನ್ನೆಲ್ಲ ನೋಯಿಸಿದನು. ಅವರ ರಥದ ಮೂಕಿಗಳನ್ನೆಲ್ಲ ಬಾಣಗಳಿಂದ ತುಂಡು ಮಾಡಿದನು. ಮಾವುತರೊಡನೆ ಆನೆಗಳನ್ನು, ರಾವುತರೊಡನೆ ಕುದುರೆಗಳನ್ನು, ರಥಿಕರೊಡನೆ ರಥಗಳನ್ನು ಕೆಳಕ್ಕುರುಳಿಸಿದನು. ಅನೇಕ ಧ್ವಜಗಳನ್ನು ಮುರಿದನು. ಆಯುಧ ಸಹಿತವಾಗಿದ್ದ ತೋಳುಗಳನ್ನು ತುಂಡಾಗಿಸಿದನು. ಯಜ್ಞ ವೇದಿಗೆ ಹರಡಿದ ದರ್ಭೆಗಳಂತೆ ನೆಲಕ್ಕೆಲ್ಲ ಆ ಯುದ್ಧಭಟರ ಶವಗಳನ್ನೇ ಹರಡಿಬಿಟ್ಟನು. ಪ್ರಳಯ ಕಾಲದ ಮೃತ್ಯುವಿನಂತೆ ಶಲ್ಯನು ಸೈನ್ಯಗಳನ್ನೆಲ್ಲ ಕೊಲ್ಲುತ್ತಿರುವುದನ್ನು ನೋಡಿ ಪಾಂಡವರೆಲ್ಲ, ಪಾಂಚಾಲ ಸೋಮಕರೆಲ್ಲರೂ ಒಂದಾಗಿ ಸೇರಿ ಅವನನ್ನು ಮುತ್ತಿಕೊಂಡರು. ಇದು 15ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.